ನಾನು ಪ್ರಿಯಾಂಕಾ ರಾಠೋಡ್. ಸಮುಚಿತವಾಗಿ ನಮ್ಮ ಸುತ್ತಿಲ್ಲ ಆಕೆ ನಾವು ನೇರ ಕೊಡೋಕ್ಕಲ್ಲ, ನೇರ ಕೊಟ್ಟರೆ ನಮ್ಮ ಮೆಮೊ ಕೊಡ್ತಾರೆ. ಹೀಗಾಗಿ ನಮ್ಮ ಪಿ ಎಸ್ ಸಾಹೇಬ್ ಮುಖಾಂತರ ಕೊಟ್ಟೀನಿ. ನಮ್ಮ ಪಿ ಎಸ್ ಸಾಹೇಬರು ಈಗ ಇವ್ರ ಅರ್ಜಿ ಪರಿಗಣಿಸ್ಬೇಕಂತ ಅವರು ರೆಕಮೆಂಡ್ ಮಾಡ್ಯಾರ. ನಾನು ನನ್ನ ಹೆಂಡತಿ ಪ್ರಮಾಣ ಪತ್ರ ನನ್ನ ಪತ್ನಿ ಎಲ್ಲಿ ನೌಕರಿ ಮಾಡ್ತಾಳಂದು, ಯಾಕಂದ್ರೆ ನಾಳೆ ಹಚ್ಚಲಿಕ್ಕಂದ್ರೆ ಹೆಚ್ಚಿನಂತೂ ಕೊಡ್ತಾರೆ. ಯಾಕಂದ್ರೆ ನಮ್ಮ ಕನಸಿದ್ರು ಅಂತ ಅದಕ್ಕೆ ಶಿವಪ್ರಮತ್ ಆಯುರ್ವೇದ ಕಮಾಂಡೆಂಟ್ ಸಾಹೇಬರು ಶಿವಪ್ರಮತ್ ಇವರು ಇಂಥ ಪತ್ನಿ ನೌಕರಿ ಮಾಡ್ತಾರೆ, ಅದು ಕೊಟ್ಟಾರ ನೋಡ್ರಿ. ಸದರಿ ಅವರ ಪತಿಯವರಾದ ಅಂದರೆ ಪುಷ್ಪ ಬ್ಯಾಕೋಡ್ ನಮ್ಮ ಮಿಸಸ್ ಅವರ ಪತಿಯವರಾದ ಶ್ರೀ ಶಂಕರಪ್ಪ ಎಸ್ ದೇಸಾಯಿರವರ ವರ್ಗಾವಣೆಯ ಸಲುವಾಗಿ ನೀಡಲಾಗಿದೆ. ಆಯುರ್ವೇದ ಕಮಾಂಡೆಂಟ್ ಅವರು ಶಿವಪ್ರಮತ್ರ ಕೊಟ್ಟಾರೆ. ನಮ್ಮ ಮಿಸಸ್ ಇಲ್ಲಿ ಬಿಜಾಪುರದಾಗ ಇಂಡಿಯನ್ ರಿಸರ್ವ್ ಬೆಟಲ್ ಅರಿಕೆಯಾರ ನೌಕರಿ ಮಾಡ್ತಾರೆ. ನಾನು ಮನವಿ ಕೊಡ್ತೀನಿ. ನಾನು ಮುಂಗಡವನ್ನು ಕೊಟ್ಟಿನಿ ಸಾಹೇಬ್ರಿಗೆ, ಒಂದು ಮುಸುವರೆ ಕಳಿಸಿದ್ರಿ ಸಾಹೇಬ್ರು, ನಂದು ಒಂದು ಮುಂಗಡ ಇರಲಿ ಅಂತ ಕೊಟ್ಟಿನಿ. ಎಣ್ಣ ಯಾವ ಮನೆಯನ್ನು ಪರಿಗಣಿಸದೆ, ನಾನು ಯಾವ ಮನೆಯನ್ನು ಪರಿಸದೆ ನಂದೆಲ್ಲ ಸಮಸ್ಯೆಯನ್ನು ತಳ್ಳಿ ಹಾಕಿ ನಾ ಅದು ಹ್ಯಾಂಗೆ ಮಾಡ್ಯಾರ ಏನು ಮಾಡ್ಯಾರ ಹೇಳಲ್ಲ, ನನಗೆ ಅನ್ಯಾಯ ಆಗ್ಯದ, ಅದು ನೆಕ್ಸ್ಟ್ ಹೇಳ್ತೀನಿ. ಇನ್ನೂ ಬರ್ತೀನಿ, ನನ್ನ ಹೋರಾಟ ಇನ್ನೂ ನಿಂತಿಲ್ಲ. ನಾ ಯಾವ ಎಲ್ಲ ತ್ಯಾಗಕ್ಕೆ ಸಿದ್ಧಾಗಿನಿ. ನಾ ಈಗ ಸತ್ತೀನಿ. ಈಗಲೇ ಜೈಲು ನನ್ನ ಮೇಲೆ ಸುಮಾರು 5-6 ವರ್ಷ ನಿರಂತರವಾಗಿ ಅನ್ಯಾಯ ನಡೆದ ನನಗೆ. ಅನ್ಯಾಯನ ಇನ್ನೇನು ಮಾಡೋಕ್ಕಲ್ಲ. ಶಿಸ್ತಿನ ಇಲಾಖಿದ್ರು ಕೂಡ ನನಗೆ ನಾನು ನ್ಯಾಯಕ್ಕೆ ಹೋರಾಟ ಮಾಡಲಿ, ನಾನು ನ್ಯಾಯ ಕೊಡ್ಬೇಕಾಯ್ತಲ್ಲ, ಕೊಡೋರು ನ್ಯಾಯ ಕೊಡ್ಲಿಕ್ಕಂದ್ರೆ ಅನಿವಾರ್ಯದು. ಹೀಗಾಗಿ ನಾನು ಅಮರ್ ರೂಪಾಯಿ ಇಲ್ಲಿ ಎಸ್ಪಿದರ್ ಭಾಳಾರ ಸ್ವಲ್ಪ ಶೌಚ ಗೀಚ ಒಂದಕ್ಕೆ ಹೋಗಿ ಬರ್ತೇನೆ. ನನ್ನ ನ್ಯಾಯ ಸಿಗುವವರೆಗೂ ನನ್ನ ಪ್ರಾಣ ಇಲ್ಲೇ ಹೋಲಿ. ಇದೇ ಎಸ್ ಪಿ ಸಾಹೇಬ್ ಕಟ್ಟಿರ್ಬೋದು ಹೋಲಿ, ಅವ್ರ ಕನ್ಯಾರ ಹೋಲಿ, ನನಗೆ ಸ್ಪಂದಿಸಿಲ್ಲ. ನಾನು ನ್ಯಾಯ ಕೊಟ್ಟಲೆ ನ್ಯಾಯ ಕೊಡುವವರೆಗೂ ನಾನು ನಿರಂತರ ಹೋರಾಡ್ತಿದ್ದ. ನೋಡ್ರಿ, ಸರ್ಕಾರ ಮೇಲಾಧಿಕಾರಿ ಒಳ್ಳೆ ಕಾನೂನು ಮಾಡ್ತಾರೆ. ಅವ್ರ ಪೊಲೀಸರು ರಜಾ ಕೊಡ್ರಿ, ಅವ್ರ ಮನೆ ಪರಿಗಣಿಸ್ರಿ. ಮನೆ ಬೆಂಗಳೂರದಾಗ ರೀ ಎಲ್ಲ ಪೊಲೀಸರು ಬೆಂಗಳೂರದಾಗ ಮೆಡಿಕಲ್ ಚೆಕ್ ಮಾಡಿದ್ರೆ 75% ಅನಾರೋಗ್ಯ ಪೀಡಿತ. ಈ ಥರ ಅಧಿಕಾರಿಗಳು ಅನ್ಯಾಯ ಮಾಡಿದ್ರೆ ಹೆಂಗಾಗಲ್ರಿ ಇದು? ನನ್ನ ನ್ಯಾಯ ಕೊಡೋರು ಯಾರು? ನಾ ಈಗಾಗಲೇ ಸಾಹೇಬ್ರಿಗೆ ಹೇಳೀನಿ, ಎಲ್ಲ ಮಾಡೀನಿ. ನಾನು ನಿರಂತರ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।